ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಮಿನಿ ವ್ಲಾಗ್ದಾಗ ನಿಮ್ಮ ಸ್ವಾಗತ ಇದೆ. ಯೂಟ್ಯೂಬಲ್ಲಿ ಇದೆ ನನ್ನ ಫಸ್ಟ್ ಮಿನಿ ವ್ಲಾಗ್ ಐತಿ. ಸೊ ನನಗೆ ಸಪೋರ್ಟ್ ಮಾಡಿ, ಓಕೆ? ಏನನ್ನತ್ತ ಇದ್ರೆ ನನಗೆ ಯಾವುದೋ ಸೀಸನ್ ತುಂಬ ಇಷ್ಟ ಗೊತ್ತಾ? ರೇನಿ ಸೀಸನ್. ಯಾಕೆಂದರೆ ರೇನಿ ಸೀಸನಲ್ಲಿ ಸ್ಕೂಲ್ಗೂ ಚಿಟ್ಟಿ ನಾನು ಏನು ಯೋಚನೆ ಮಾಡ್ತಾಯಿದ್ದೆ ಗೊತ್ತಾ? ಎಷ್ಟು ಮಳೆ ಬರಬೇಕು, ಎಲ್ಲ ರೋಡ್ ಪಾನಿ ಆಗಬೇಕು, ಝಾಡ್ ಬಿತ್ತಬೇಕು. ಸ್ಪೆಷಲಿ ನಮ್ಮ ಸ್ಕೂಲ್ ಬಸ್ ಯಾವುದರಿಂದ ಬರ್ತಾಯಿದ್ರೆ ಗೊತ್ತಾ? ಅಲ್ಲೇನೂ ಝಾಡ್ ಬಿತ್ತಬೇಕು. ಆಮೇಲೆ ಚಿಟ್ಟಿ ನನಗೆ ರೇನಿ ಸೀಸನ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಇದೇ ಎಲ್ಲ ಆಗ್ತೈತೆ. ಆಮೇಲೆ ನನಗೆ ಚಿಟ್ಟಿ ಬರ್ತೈತಿ. ನನಗೆ ಸ್ಕೂಲ್ಗೆ ಹೋಗಲಿಕ್ಕೆ ಇಷ್ಟ ಆಗಲ್ಲ, ಬಟ್ ಹೋಗಬೇಕಾಗಿತ್ತು. ಸ್ಕೂಲ್ಗೆ ಹೋಗಬೇಕಾಗಿತ್ತು, ಅದೇ ಇಷ್ಟ ಆಯಿತು. ಬಟ್ ನನಗೆ ಚಿಟ್ಟಿ ಅಂದರೆ ತುಂಬ ಇಷ್ಟ. ಸೊ ನನ್ನ ಕಿಚನಲ್ಲಿ ನಿಮ್ಮದು ಸ್ವಾಗತ ಇದೆ ನೋಡಿ. ಈಗ ನಾನು ಮ್ಯಾಗಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹೇಗೆ ಮಾಡೋದು ನಾನು ನಿಮಗೇನು ತೋರಿಸ್ತೀನಿ. ನನಗೆ ಈಗ ಮ್ಯಾಗಿ ಮಾಡಬೇಕು ಅಂದರೆ ಏನೇನು ಬೇಕು ಗೊತ್ತಾ? ಟೊಮ್ಯಾಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಡಬ್ಬು ಮಿರ್ಚಿ. ಚಾಪಿಂಗ್ ಬೋರ್ಡ್. ನಾವು ಎಷ್ಟೇನು ನನ್ನ ಆರ್ಡರ್ ಬಂದಿದ್ದಾರೆ ನೋಡಿ. ಹೆಂಗೆ 80 ಪೀಸ್ ಕಟ್ ಮಾಡಬೇಕು. ತುಂಬ ಬೇಜಾರು ಬರ್ತಾ ಇದ್ರೆ ಅದಕ್ಕೆ ಲೆಟ್ಸ್ ಪ್ಲೇ ಸಮ್ ಮ್ಯೂಸಿಕ್. ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೊಕ್ಕರಿ. ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ. ಇಪ್ಪಲ್ಲಿ ರಾಣಿ ಜೆನ್ನನು ನೋಡಿ ನೀವು ನಾಚಿರಿ. ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಪಿಕ್ಚರ್ ಮುಗಿದ ಮೇಲೂ ಡ್ರೀಮ್ ಅಲ್ಲಿ ಬರುವೆನು. ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು. ಡಿಸ್ಟರ್ಬ್ ಮಾಡುತ್ತಿರುವೆ, ಐ ಆಮ್ ಸಾರಿ. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವ್ ನಿಮ್ಮೋರೆ ಪಂಕಜ. ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೌಕರಿ. ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ. ನೋಡಿ, ನಾನು ಎಲ್ಲ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಡಬ್ಬು ಮಿರ್ಚಿ ಮತ್ತು ಮೆಣಸಿನ್ಕಾಯಿ. ಸೊ ಈಗ ಫ್ರೈ ಮಾಡಬೇಕು ಎಲ್ಲ. ಬನ್ನಿ, ಎಂತ ಮಾಡಬೇಕು ಗೊತ್ತಾ? ಈಗ ದೊಡ್ಡ ಪಾತ್ರೆ ಗ್ಯಾಸಲ್ಲಿ ಇಡಬೇಕು. ದೊಡ್ಡ ಪಾತ್ರೆ ಹಿಡಿ ಮತ್ತು ಅದ್ರಾಗೆ ಎಣ್ಣೆ ಹಾಕಿ 1 2 3 ಸ್ಪೂನ್. ಆಮೇಲೆ ಎಂತ ಹಾಕಬೇಕು? ಸಾಸಿವೆ ಹಾಕಬೇಕು ಮತ್ತು ಡೈರೆಕ್ಟ್ ಕಾಂದ ಡೈರೆಕ್ಟ್ಲಿ ಈರುಳ್ಳಿ ಹಾಕಬೇಕು. ನೋಡಿ ನನ್ನ ದಿದಿ ಈಗ ಇಫೆಕ್ಟ್ ಅಂದರೆ ತುಂಬ ಇಷ್ಟ. ಯಾವುದು ಗೊತ್ತಾ? ಫಾ ಅದೇ ಇಫೆಕ್ಟ್ ನನಗೆ ತುಂಬ ಇಷ್ಟ. ಯಾವಾಗ ನಾನು ರೀಲ್ಸ್ ಮಾಡ್ತಾ ಇದ್ದೆ ಅಲ್ವಾ, ಅದೇ ಇಫೆಕ್ಟ್ ನಾನು ಹಾಕ್ತೀನಿ ಎಲ್ಲ ರೀಲ್ಸಲ್ಲಿ. ಯಾಕೆಂದರೆ ಅದೇ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಸೊ ಇದೇ ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವ್ಲಾಗ್ ಇದೆ. ಸೊ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈಗ ಎಲ್ಲ ಮಸಾಲ ಹಾಕಬೇಕಾ? ಫಸ್ಟ್ ಆಫ್ ಆಲ್ ನಾನು ಮ್ಯಾಗಿಂದು ಮಸಾಲ ಹಾಕ್ತೀನಿ. ನಮ್ಮ ಮನೆಯಲ್ಲಿ ನಿಮಗೆ ಗೊತ್ತು ಯಾವುದು ಡಬ್ಬ ಇದೆ ಅಂತ. ಇಲ್ಲಿ ನೋಡಿ,
ಖಾರದ್ದು ಡಬ್ಬ, ಕೇಕ್ದು ಡಬ್ಬ. ನಮ್ಮ ಮನೆಯಲ್ಲಿ ಖಾರದ್ದು ಡಬ್ಬ ಅಂತ ಯೂಸ್ ಮಾಡ್ತೇವೆ ನಾವು. ಪ್ಲೀಸ್ ಒಂದು ಸ್ವಲ್ಪ ನೀರು ಹಾಕಬೇಕು.